ಹಾಯ್, ನಾನು ಡಾಕ್ಟರ್ ಶಿವಗಾಮಿ, ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ನನ್ನ ಕ್ಲಿನಿಕ್ಕು ಉತ್ರಳ್ಳಿ, ಬ್ಯಾಂಗ್ಳೂರು, ವಿವೇಕ್ ಫರ್ಟಿಲಿಟಿ ಆ್ಯಂಡ್ ವುಮೆನ್ ಕೇರ್. ಸೊ ಇವತ್ತು ಟಾಪಿಕ್ಕು ಅಬಾರ್ಷನ್ಸ್ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ತುಂಬ ಜನ ಪೇಷಂಟ್ಸ್ಗೆ ಇದ್ರ ಬಗ್ಗೆ ತುಂಬ ಡೌಟ್ಸ್ ಇದೆ. ಸೊ ನಾನೇನು ಹೇಳೋದು ಅಂದರೆ, ನಿಮಗೆ ಬೇಡ ಅಂತ ಡಿಸೈಡ್ ಮಾಡಿದ ತಕ್ಷಣವೇ ಬೇಗನೆ ನೀವು ಗೈನಕಾಲಜಿಸ್ಟ್ನ ಮೀಟ್ ಮಾಡಿ. ಮತ್ತು ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಇದು ಕನ್ಫರ್ಮೇಟ್ರಿ ಇಲ್ಲ. ಅದು ಮತ್ತೆ ಏನಂದರೆ, ಅದು ಎಲ್ಲಿ ಪ್ರೆಗ್ನೆನ್ಸಿ ಯುಟ್ರಸಲ್ಲಿ ಗರ್ಭಕೋಶದಲ್ಲಿ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ಸ್ಕ್ಯಾನ್ ಮಾಡಲೇಬೇಕು ಇದನ್ನು ತಿಳ್ಕೊಬೇಕು ಅಂದರೆ. ಮತ್ತು ನೀವು ಇದೆಲ್ಲ ಮಾಡ್ದೇನೆ ನೀವು ಮೆಡಿಸಿನ್ಸ್ ತೊಗೊಂಡಾಗ ಡೇಂಜರ್ ಆಗುತ್ತೆ. ಮತ್ತು ಇನ್ನೊಂದೇನು ರಿಕ್ವೆಸ್ಟು ಅಂದರೆ, ಈ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮಾತ್ರೆಗಳು ತೊಗೊಳೋದಾಗಲಿ, ಈ ಕ್ವಾಕ್ಸ್ ಹತ್ರ ಮಾತ್ರೆಗಳು ಸ್ವಲ್ಪ ದುಡ್ಡಿಗೆ ತೊಗೊಳೋದು ಮಾಡಬೇಡಿ. ಅದು ತುಂಬ ಡೇಂಜರು. ಯಾಕೆ ಅಂತಂದರೆ, ಅದರಿಂದ ಏನಾಗುತ್ತೆ, ತುಂಬ ಸಿವಿಯರ್ ಬ್ಲೀಡಿಂಗು, ಮೂರ್ಛೆ ತಪ್ಪಿ ಬೀಳೋದು, ಮತ್ತು ಅದು ಆ ಪ್ರಾಡಕ್ಟ್ಸ್ ಎಲ್ಲ ಅದ್ರ ಒಳಗಡೆನೂ ಗರ್ಭಕೋಶದಲ್ಲಿ ಉಳ್ಕೊಳ್ಳೋದು, ಅದರಿಂದ ಇನ್ಫೆಕ್ಷನ್ ಆಗೋದು, ಮತ್ತು ಸೆಪ್ಸಿಸ್ ಆಗೋದು. ಹಾಗೆ ಮತ್ತೊಂದು ಏನಂದರೆ, ಎಕ್ಟೋಪಿಕ್ಗೆ ನಾವು ಮಾತ್ರೆಗಳು ಕೊಟ್ಟಾಗ ಅವಾಗ ನಿಮಗೆ ಡೇಂಜರ್ ಆಗುತ್ತೆ, ಅಂದರೆ ಎಮರ್ಜೆನ್ಸಿಯಲ್ಲಿ ಲ್ಯಾಂಡ್ ಅಪ್ ಆಗ್ತೀರಾ. ಸೊ ಈಗೆಲ್ಲ ಇರೋದ್ರಿಂದ ನೀವು ದಯವಿಟ್ಟು ಗೈನಕಾಲಜಿಸ್ಟ್ ಹತ್ರ ಬಂದು ಪ್ರಾಪರ್ ಕರೆಕ್ಟ್ ಸೇಫ್ ಟ್ರೀಟ್ಮೆಂಟ್ ತೊಗೊಳ್ಳಿ. ನನ್ನ ಕ್ಲಿನಿಕ್ಗೆ ಬನ್ನಿ, ಏನೇ ನಿಮಗೆ ಡೌಟ್ಸು ಗೈನಕ್ ಆಗಲಿ ಇನ್ಫರ್ಟಿಲಿಟಿ ಆಗಲಿ ಇದ್ದಲ್ಲಿ ಬಂದು ನನ್ನ ಹತ್ರ ಭೇಟಿ ಮಾಡಿ. ಥ್ಯಾಂಕ್ ಯು.